ತುಂಬ ವರ್ಷದಿಂದ ರಾಜ್ಯದಲ್ಲಿ SP ಆಗಿ IG ಆಗಿ DGP ಆಗಿ ಓಂ ಪ್ರಕಾಶ್ ಸಾಹೇಬರು ತುಂಬ ವರ್ಷಗಳಿಂದ ಕೆಲಸ ಮಾಡಿದಂಥದ್ದು ಕರ್ನಾಟಕದ ಕೇಡರಲ್ಲಿ. ಅವರು ಈ ಭಾಗದಲ್ಲಿ ಕಳೆದ ಒಂದು 20 ವರ್ಷದಿಂದ ಕೂಡ ಮನೆ ಕಟ್ಕೊಂಡಿರೋವಂಥದ್ದನ್ನು ನಾನು ನೋಡಿದ್ದೇನೆ. ತುಂಬ ಸಲ ನನಗೆ ಆಸೆ ಮಾಡ್ತಾಯಿದ್ರು, ನಾವು ನಿಮ್ಗೆ ಓಟ್ ಹಾಕೋಂಥ ಮೆಂಬರು, ನಾನು ಕೂಡ ನಿಮ್ಮ ವೋಟರು ಅಂತ ತಮಾಷೆ ಮಾಡ್ತಾಯಿದ್ರು. ಅವರು ರಿಟೈರ್ಡ್ ಆದಮೇಲೆ ಕೂಡ ನಾನು ಒಂದು ಸರಿ ಭೇಟಿಯಾಗಿದ್ದೆ. ಅವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಒಳ್ಳೆಯದನ್ನು ಹೇಳ್ಕೊಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಈ ರೀತಿ ಅವರ ಹತ್ಯೆ ಆಗಿರೋವಂಥದ್ದು ನೋಡಿದ್ರೆ ತುಂಬ ನೋವು ತರುವಂಥ ವಿಷಯ. ಅವ್ರ ಮಕ್ಕಳಿಗೆ, ಅವರ ಮಗನಿಗೆ ಕೂಡ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಅವರನ್ನು ತುಂಬಿಕೊಡುವಂಥ ಶಕ್ತಿ ಯಾರಿಗೂ ಇಲ್ಲ. ಆ ಭಗವಂತ ಅವರ ಕುಟುಂಬಕ್ಕೆ ಆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತುಂಬ ವರ್ಷದಿಂದ ರಾಜ್ಯದಲ್ಲಿ SP ಆಗಿ IG ಆಗಿ DGP ಆಗಿ ಓಂ ಪ್ರಕಾಶ್ ಸಾಹೇಬರು ತುಂಬ ವರ್ಷಗಳಿಂದ ಕೆಲಸ ಮಾಡಿದಂಥದ್ದು ಕರ್ನಾಟಕದ ಕೇಡರಲ್ಲಿ. ಅವರು ಈ ಭಾಗದಲ್ಲಿ ಕಳೆದ ಒಂದು 20 ವರ್ಷದಿಂದ ಕೂಡ ಮನೆ ಕಟ್ಕೊಂಡಿರೋವಂಥದ್ದನ್ನು ನಾನು ನೋಡಿದ್ದೇನೆ. ತುಂಬ ಸಲ ನನಗೆ ಆಸೆ ಮಾಡ್ತಾಯಿದ್ರು, ನಾವು ನಿಮ್ಗೆ ಓಟ್ ಹಾಕೋಂಥ ಮೆಂಬರು, ನಾನು ಕೂಡ ನಿಮ್ಮ ವೋಟರು ಅಂತ ತಮಾಷೆ ಮಾಡ್ತಾಯಿದ್ರು. ಅವರು ರಿಟೈರ್ಡ್ ಆದಮೇಲೆ ಕೂಡ ನಾನು ಒಂದು ಸರಿ ಭೇಟಿಯಾಗಿದ್ದೆ. ಅವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಒಳ್ಳೆಯದನ್ನು ಹೇಳ್ಕೊಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಈ ರೀತಿ ಅವರ ಹತ್ಯೆ ಆಗಿರೋವಂಥದ್ದು ನೋಡಿದ್ರೆ ತುಂಬ ನೋವು ತರುವಂಥ ವಿಷಯ. ಅವ್ರ ಮಕ್ಕಳಿಗೆ, ಅವರ ಮಗನಿಗೆ ಕೂಡ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಅವರನ್ನು ತುಂಬಿಕೊಡುವಂಥ ಶಕ್ತಿ ಯಾರಿಗೂ ಇಲ್ಲ. ಆ ಭಗವಂತ ಅವರ ಕುಟುಂಬಕ್ಕೆ ಆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.